ಎಲ್ಲಿವರೆಗೆ ಮೌಲ್ಯಗಳು ಇರ್ತವೆ ಈ ಸರಿ ಚಲೋ ಇರ್ತೈತಿ. ಹಾಗಾದ್ರೆ ನೋಡ್ತಾ ಇದ್ದೀರಿ ಈ ಶರೀರ ಒಂದು ಏನಪ್ಪ ಅಂದ್ರೆ ಒಂದು ಏನು ಸರಿ ಯಂತ್ರ ಇದ್ದಾಗ ಅದಕ್ಕೆ ನಿಯಂತ್ರಣ ಶಕ್ತಿ ಆತ್ಮ ಇದೆ. ಆತ್ಮ ಇರುವವರೆಗೂ ಇದೆಲ್ಲ ಪಾರ್ಟ್ಸ್ಗಳು ಚಲೋ ನಡೀತಾವೆ. ಆತ್ಮ ಹೋತು ಇವೆಲ್ಲ ಪಾರ್ಟ್ಸ್ಗಳು ಬಂದ ಆತ್ಮ ಹಂಗಾರೆ ಆತ್ಮದಿಂದ ನಡೀತಕ್ಕಂಥ ಇದ್ರೆ ಯಾವ್ಯಾವ ಪಾರ್ಟ್ಸ್ಗಳು ಏನೇನು ಕೆಲಸ ಮಾಡ್ತಾ ಇದೆ ಭಾಳ ಇಂಪಾರ್ಟೆಂಟ್ ಇದೆ ಸರ್. ಕಣ್ಣು ಕ್ಯಾಮ್ರಾ ಟೈಪ್ ಕೆಲಸ ಮಾಡಿದೆ, ಕಿವಿ ಕೆಲಸ ಮಾಡಿದೆ, ಬಾಯಿ ಮೈ ಟೈಪ್ ಕೆಲಸ ಮಾಡಿದೆ, ಹಾರ್ನ್ ಇಷ್ಟು ಸೌಂಡ್ ಬಾಕ್ಸ್ ಇದ್ರೆ ಹಾರ್ನ್ ಇಷ್ಟು ಬಾಗಿ ಕೆಲಸ ಮಾಡಿ ಧ್ವನಿ ವರ್ಧಕ. ಅದೇ ರೀತಿ ನೋಡ್ತದೆ ಹಾರ್ಟ್ ಈಸ್ ಅ ಪಂಪ್ ಸೆಟ್, ಅದೇ ರೀತಿ ಕೆಲಸ ಮಾಡ್ತಾ ಇದೆ. ಇದು ಹೊಟ್ಟೆ ಗ್ರೈಂಡರ್ ಮಿಕ್ಸ್ ಮಾಡಿ ಹೊರಗೆ ಹೋಗ್ತಕ್ಕಂಥ ಕೆಲಸ ಮಾಡಿ, ಕಿಡ್ನಿ ಫಿಲ್ಟರ್ ಟೈಪ್ ಕೆಲಸ ಮಾಡ್ತೀವಿ, ಫಿಲ್ಟರ್ ಮಾಡಿ ಹೊರಗೆ ಕೆಲಸ ಮಾಡಿ. ಹಾಗಾದ್ರೆ ಶ್ವಾಸಗಳು ಚಿಲ್ಮೆ ಟೈಪ್ ಕೆಲಸ ಮಾಡಿ ಈ ದೊಡ್ಡ ಕರಳುಗಳಲ್ಲಿ ಬಿಗ್ ಇನ್ಸೈಡ್ ಕರೀತಾರೆ ಇದೆಲ್ಲ ಒಂದು ತೆಗೆದುಕೊಂಡು ಡಸ್ಟ್ಬಿನ್ಗೆ ಹಾಕ್ತಕ್ಕಂಥ ಕೆಲಸ ಮಾಡಿ. ಈ ಸಣ್ಣ ಕರುಗಳ ಕೆಲಸವನ್ನು ಎಲ್ಲವನ್ನು ಹೀರ್ತಕ್ಕಂಥ ಕೆಲಸ ಮಾಡಿ, ಹಾಗೆ ಬೇರುಗಳಿಗೆ ಹೀರ್ತಾವಲ್ಲ ಹೀರ್ತಕ್ಕಂಥ ಕೆಲಸ. ಹಾಗಾದ್ರೆ ಈ ಶರೀರ ಎದರಿಂದ ನಡೀತಾ ಇದೆ ಅಂದರೆ ಆತ್ಮದಿಂದ ನಡೀತಿದೆ. ಆತ್ಮ ಹೋತವು ಎಲ್ಲ ಪಾರ್ಟ್ಸ್ಗಳು ಬಂದಾಗ ಆತ್ಮ ಇರೋವರೆಗೂ ಎಲ್ಲ ಪಾರ್ಟ್ಸ್ಗಳು ಚಲೋ ನಡೀತಾವೆ. ಆತ್ಮ ಹೋತವು ಅಂದ್ರೆ ಪಾರ್ಟ್ಸ್ಗಳು ಬಂದಾವು. ಹೆಂಗೆ ಫ್ಯಾಕ್ಟ್ರಿ ಕರೆಂಟ್ ಹೋದ ನಂತರ ಫ್ಯಾಕ್ಟ್ರಿ ಬಂದಾಗುತ್ತೋ ಅದೇ ರೀತಿಯಾಗಿ ಆತ್ಮ ಹೋತಂದ್ರೆ ಈ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಟ್ಸ್ಗಳು ಬಂದಾಗ್ತವೆ. ಆತ್ಮ ಹೋಗಿ ತಾಯಿ ಗರ್ಭದಲ್ಲಿ ಜನ್ಮ ಸೇರಿ ಮಗುವಾಗಿ ಜನ್ಮ ತಗೋತೇವೆ. ಬಾಲ್ಯಾವಸ್ಥೆ ಯೌವನ ಐತೆ, ಮುಪ್ಪಾವಸ್ಥೆ ಆಗೈತೆ, ಮತ್ತೆ ಶರೀರ ಬಿಡ್ತವೆ. ಆತ್ಮಕ್ಕೆ ಸಾವಿಲ್ಲ, ಶರೀರಕ್ಕೆ ಸಾವಿಲ್ಲ. ಸರಿ ನೋಡಿ ಎಡವಸ್ಥೆ ಇದೆ, ಜೀವಶಕ್ತಿ ಇದೆ, ಇಲ್ಲಿ ಆತ್ಮಶಕ್ತಿ ಇದೆ. ಅದಲ್ವಾ ಆತ್ಮದಲ್ಲಿ ಮೂರು ಶಕ್ತಿಗಳು ಮನಸ್ಸು ಬುದ್ಧಿ ಸಂಸ್ಕಾರ. ಆತ್ಮ ಶುದ್ಧಿ ಇದ್ದಾಗ ಮನಸ್ಸು ಶುದ್ಧಿ ಇರುತ್ತೆ, ಬುದ್ಧಿ ಶುದ್ಧಿ ಇರುತ್ತೆ, ಸಂಸ್ಕಾರ ಶುದ್ಧಿ. ಮೂರು ಶುದ್ಧಿ ಇರ್ತಂದ್ರೆ ಆತ್ಮ ಶುದ್ಧಿ ಇರ್ತೈತೆ. ಹೋಗ್ತಾರೆ ಸ್ವಲ್ಪ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಹಾಗಾದ್ರೆ ತಾವು ನೋಡ್ತಾ ಇದ್ದೀರಿ ರೋಬೋಟ್ ಇದೆ, ಆತ್ಮ ಇದೆ ಸರಿ ಇಲ್ಲ. ಆತ್ಮ ಇಲ್ಲ ಮನುಷ್ಯ ರೂಪದಲ್ಲಿ ಆತ್ಮ ಇಲ್ಲಿ ಮಾತ್ರ ಆತ್ಮ ಅನ್ನೋದಿದೆ. ಭಾಳ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ತಾನೆ ಮಗನನ್ನು ಮತ್ತು ಸೊಸೆ. ಹಾಗಾದ್ರೆ ಆತ್ಮ ಇರುವಂಥ ಬೆಲೆ ಆತ್ಮ ಹೋತಂದ್ರೆ ಏನಾಗುತ್ತೆ, ಬೆಲೆ ಇಲ್ಲಂಗೆ ಆಗುತ್ತೆ. ತಾವು ಇಲ್ಲಿ ನೋಡ್ತಾ ಇದ್ದೀರಿ, ನೀನು ಯಾರು ಹಾಗಾದರೆ ನೀವು ಕಾರು ಅಥವಾ ಡ್ರೈವರ್ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಕಾರಿನ ಪಂಜರ ಇದೆ, ಅಲ್ಲಿ ಒಂದಿನ ನಾವು ಆಸ್ತಿ ಪಂಜರ ಆಗೇ ಬಿಡ್ತೀವಿ. ಅದೇ ರೀತಿ ಕಾರು ಮತ್ತು ಡ್ರೈವರ್ ಇಲ್ಲಿದ್ದಾರೆ, ಆತ್ಮ ಮತ್ತು ದೇಹ ಇದೆ. ದೇಹ ಕಾರ್ ಆಗಿದೆ, ಆತ್ಮ ಡ್ರೈವರ್ ಆಗಿದೆ. ಅದೇ ರೀತಿ ನೋಡ್ತದೆ ಕಾರಿಗೆ ಗಾಳಿ ತುಂಬ್ತಾರೆ, ಪ್ರಾಣಾಯಾಮ ದೀರ್ಘ ಶ್ವಾಸಕೋಶಗಳನ್ನು ನಾವು ಮಾಡ್ತೀವಿ. ಅದೇ ರೀತಿ ಕಾರಿಗೆ ಪೆಟ್ರೋಲ್ ತುಂಬ್ತೀರಲ್ವ ಹಂಗೆ ದೇಹಕ್ಕೆ ಆಹಾರವನ್ನು ತುಂಬ್ತೀವಿ. ಅದೇ ರೀತಿ ನೋಡ್ತಾ ಇದ್ದೀರಿ ಸರ್, ಕಾರನ್ನು ತೊಳಿತೀರಿ, ಹಂಗೆ ದೇವಸ್ಥಾನ ಮಾಡ್ತೀರಿ. ಅದೇ ರೀತಿಯಾಗಿ ಗ್ಯಾರೇಜಲ್ಲಿ ಕಾರನ್ನು ರಿಪೇರಿ ಮಾಡಿಸ್ತೀರಿ, ಆಸ್ಪತ್ರೆ ದೇಹಕ್ಕೆ ಚಿಕಿತ್ಸೆ ಕೊಡಿಸ್ತೀರಿ ಅಲ್ವಾ. ಅದೇ ರೀತಿಯಾಗಿ ನೋಡ್ತಾರೆ ಹಳೆ ಕಾರನ್ನು ಗುಜರಿಗೆ ಹಾಕ್ತೀರಿ, ಹಣಕ್ಕೆ ಅಂತಿಮ ಸಂಸ್ಕಾರ ಮಾಡ್ತೀರಿ. ಇದು ಆತ್ಮಜ್ಞಾನದ ಒಂದು ಹೊಸ ಇದೆ. ಹಾಗಿದ್ರೆ ನೋಡ್ತಾ ಇದ್ದೀರಿ ಸರ್, ಇಲ್ಲಿ ಒಂದು ಬಂತು ನಾವು ಹಳೆ ಶರ್ಟು ಪ್ಯಾಂಟ್ ಇದೆ ಹೊಸ ಉಡ್ತಾವಲ್ವ, ಹಂಗೆ ಆತ್ಮ ಹೋಗಿ ತಾಯಿ ಗರ್ಭದಲ್ಲಿ ಜನ್ಮಗೂ ವಯಸ್ಸಾದ ನಂತರ ಮುಗಿತೈತೆ. ಶರೀರ ಬಿಟ್ಟ ನಂತರ ಆತ್ಮ ಸೀದ ತಾಯಿ ಗರ್ಭದಲ್ಲಿ ಜನ್ಮ ತೆಗೆದು ಹೊಸ ಶರೀರ ತೊಗೊಂತೀವಿ. ಎಲ್ಲಿವರೆಗೆ ಆತ್ಮದಲ್ಲಿ ತಾಯಿ ಗರ್ಭದಲ್ಲಿ ಹೋಗೋದು ಅಲ್ಲಿವರೆಗೆ ಹೊಸ ಶರೀರ ತೊಗೊಳಕ್ಕಾಗಲ್ಲ, ಜೀವಾತ್ಮಗೆ ಹೊರಗಡೆ ಬರೋಕ್ಕಾಗಲ್ಲ. ಆತ್ಮ ಹೋದಾಗ ಅದಕ್ಕೆ ಜೀವಾತ್ಮಗೆ ಹೊರಗಡೆ ಬರುತ್ತೆ. ಹಾಗಾದ್ರೆ ನೋಡ್ತಾ ಇದ್ದೀರಿ ಸರ್, ಕರ್ಮ ಸಿದ್ಧಾಂತ ಏನು ಹೇಳುತ್ತಂದ್ರೆ ಕರ್ಮದಂತೆ ಫಲ ಬಿತ್ತಿದ್ದು ಮಾಡಿದ್ದು ನಾವು ಮಾರ, ನಾವು ಮಾಡಿದ್ದನ್ನು ನಾನೇ ಉಣ್ಬೇಕು. ಹೌದಲ್ಲ ಸರ್? ನೋಡಿ, ಯಾರು ದಾನ ಪುಣ್ಯ ಮಾಡ್ತಾರೆ ಶ್ರೀಮಂತರಾಗಿ ಹುಡ್ತಾರೆ, ಯಾರು ಆರೋಗ್ಯ ದಾನ ಮಾಡ್ತಾರೆ ಆರೋಗ್ಯವಂತರಾಗಿ ಹುಡ್ತಾರೆ, ಯಾರು ವಿದ್ಯಾದಾನವನ್ನು ಮಾಡ್ತಾರೆ ವಿದ್ಯಾವಂತರಾಗಿ ಹುಡ್ತಾರೆ, ಯಾರು ಹಿಂಸೆ ಮಾಡ್ತಾರೆ ಅವ್ರು ಅಂಗವಿಕಲರಾಗಿ ಹುಟ್ಟಬೇಕಾಗುತ್ತೆ. ಸರಿ, ಇಲ್ಲಿ ಸೇವೆಯನ್ನು ಮಾಡಿಸ್ಕೊಟ್ರೆ ನೀವು ಸೇವೆ ಮಾಡಬೇಕಾಗುತ್ತೆ. ಇಲ್ಲಿ ಕಳ್ಳತನ ಮಾಡಿದರೆ ಜೈಲು ಶಿಕ್ಷೆ ಅನ್ಬೋದು. ಮಾಡಿದ್ದು ಉಣ್ಣೋ ಮಾರ, ಕರ್ಮದಂತೆ ಫಲ ಬಿತ್ತಿದ್ದನ್ನು ನಾವು ಮಾಡಿದ್ದನ್ನು ನಾನೇ ಮಾಡಬೇಕು, ನಾವು ಮಾಡಿದ್ದನ್ನು ನಾನೇ ಉಣ್ಬೇಕಲ್ಲ ಸರ್. ಅದಕ್ಕೋಸ್ಕರ ಹಾಗಾದ್ರೆ ನಮ್ಮ ಇಲ್ಲಿ ಆತ್ಮ ಅಂತ ತಿಳ್ಕೊಂಡು ಭಗವಂತನ ಒಬ್ಬ ಪರಮಾತ್ಮನ ಯಾರು ನೆನಪಡ್ತಾರೆ ಅವರೇ ದೇವತೆಗಳಾಗಿ ಹೋಗ್ತಾರೆ. ದೇವತೆಗಳಲ್ಲಿ ನಮ್ಗೆ ಏನು ವ್ಯತ್ಯಾಸ, ಆತ್ಮಜ್ಞಾನದಿಂದ ಅವರು ದೇವತೆಗಳಾಗಿರ್ತಾರೆ. ಅದರ ಒಬ್ಬ ಭಗವಂತನ ಎದುರು ನೆನಪಿನಿಂದ ಮಾತ್ರ ದೇವತೆಗಳಾಗ ಸಾಧ್ಯ ಇದೆ. ಇದೇ ಕರ್ಮ ಸಿದ್ಧಾಂತ ಹೇಳ್ತಾ ಇದೆ. ಹಾಗಾದ್ರೆ ನೋಡ್ತಾ ಇದ್ದೀರಿ ಸರ್, ಇಲ್ಲೇ ಆತ್ಮದ ಒಂದು ಸ್ವಧರ್ಮ ಮತ್ತು ಯೋಗಿ ಮತ್ತು ಭೋಗಿಗಳ ಲಕ್ಷಣ. ಆತ್ಮಗಳ ಸ್ವಧರ್ಮ, ಆತ್ಮಗಳ ಪರಧರ್ಮ ಅಂತ ಕರೀತಾರೆ. ಆತ್ಮ ಸ್ವಧರ್ಮ ಅಂದ್ರೆ ಅವನು ಆರೋಗ್ಯ ಸ್ವರದಲ್ಲಿ ಯೋಗಿ ಆಗಿರ್ತಾನೆ, ಆ ವ್ಯಕ್ತಿ ಆರೋಗ್ಯವಾಗಿರ್ತಾನೆ, ನಿರಹಂಕಾರಿ ಆಗಿರ್ತಾನೆ, ನಿರ್ಲಿಪ್ತ ತೃಪ್ತಿಯಿಂದ ಆನಂದವಾಗಿ ಶಾಂತಿಯಿಂದ ಪವಿತ್ರ ಮತ್ತು ಆತ್ಮ ಇದು ಯೋಗಿಗಳ ಲಕ್ಷಣ. ಹಾಗಾದ್ರೆ ಭೋಗಿ ಆದವನು ಏನು ಮಾಡ್ತಾನೆ ಅಂದರೆ ಅವನ ಆತ್ಮಗಳ ಪರಧರ್ಮ ಅಂತ ಕರೀತಾರೆ ಸರ್. ಅವನು ಯಾವಾಗ ರೋಗಿ ಆಗಿರ್ತಾನೆ, ಅವನೆಲ್ಲ ಅಹಂಕಾರ ಇರುತ್ತೆ, ಮೋಹ ಆಗಿರ್ತಾನೆ, ಲೋಭ ಇರುತ್ತೆ, ಇನ್ನು ಬೇಕಂತಾರೆ ಸಾಕನ್ನಂಗೆ ಇಲ್ಲ. ಆ ವ್ಯಕ್ತಿ ನೋಡಿ ಚಿಂತೆಯಲ್ಲಿ ಇರ್ತಾನೆ, ಆ ವ್ಯಕ್ತಿ ಕ್ರೋಧ ಆಗಿರ್ತಾನೆ, ಅಪವೃತ್ತಿ ಮತ್ತು ದೇಹಾಭಿಮಾನ ಇದು ಭೋಗಿಗಳ ಲಕ್ಷಣ ಸರ್. ಇಲ್ಲಿ ನೋಡ್ತಾ ಆತ್ಮಗಳು ಅನೇಕರದಾರ, ಧರ್ಮಾತ್ಮರು ಅನೇಕರದಾರ, ಮಹಾತ್ಮರು ಅನೇಕರದಾರ, ಪುಣ್ಯಾತ್ಮರು ಅನೇಕರ, ಪಾಪಾತ್ಮರು ಅದಾರ. ಅದು ಪರಮಾತ್ಮ ಮಾತ್ರ ಎಲ್ಲರಿಗೂ ಒಬ್ಬನೇ ಸರ್. ಪರಮಾತ್ಮ ತಾಯಿ ಗರ್ಭಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಜನನ ಮರಣದಲ್ಲಿ ಬರೋದಿಲ್ಲ. ನಾವೆಲ್ಲರ ಆತ್ಮಗಳು ತಾಯಿ ಗರ್ಭದಲ್ಲಿ ಜನ್ಮ ತಗೊಂತೀವಿ, ಗೊತ್ತಲ್ಲ ಸರ್. ಹಾಗಾದ್ರೆ ಆತ್ಮಗಳು ನಾವೆಲ್ಲ ತಾಯಿ ಗರ್ಭದಲ್ಲಿ ಜನ್ಮ ತಗೊಂತೇವೆ. ಪರಮಾತ್ಮ ಮಾತ್ರ ತಾಯಿ ಗರ್ಭಿಲ್ಲ. ಪರಮಾತ್ಮ ಆನಂದ ಸಗರ, ಶಾಂತಿ ಸಗರ, ಪತಿತ ಪಾವನ, ಹೌದಲ್ಲ ಸರ್. ದುಃಖ ಅರ್ಥ ಸುಖ ಕರ್ತ, ದುಃಖವನ್ನು ನಿವಾರಣೆ ಮಾಡಿ ಸುಖವನ್ನು ಕೊಡ್ತಕ್ಕಂಥ ಭಗವಂತ ಒಬ್ಬನೇ ಆಗಿದೆ. ಹಾಗಾದ್ರೆ ನೋಡ್ತಾ ಇದ್ದೀರಿ ಸರ್, 12 ಜ್ಯೋತಿರ್ಲಿಂಗ ಭಾರತದಲ್ಲಿ ಇದೆ. ಇಡೀ ಭಾರತದಾಗ ಇರೋದು 12 ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗ ಭಾರತದಲ್ಲಿ ಯಾಕೆ ಆಗಿದೆ ಅಂದ್ರೆ ರಿಚೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ಶ್ರೀಮಂತ ರಾಷ್ಟ್ರ ಆಗಿತ್ತು, ಇಲ್ಲೇ ಭಗವಂತನ ಅವತರಣ ಆಗಿದ್ದು ಭಾರತದಾಗ. ಯಾಕೆ ಇಂಗ್ಲೆಂಡ್ ಅಮೆರಿಕದಾಗ ಆಗಿಲ್ಲ ಅಂದ್ರೆ ಅಲ್ಲಿ ಭಾರತ ಏನಾಗಿದೆ ಅಂದ್ರೆ ಪುಣ್ಯ ಸ್ಥಳ ಸರ್ ಐತೆ, ಅದಕ್ಕೆ ಭಗವಂತನ ಅವತರಣ ಆಗಿದೆ. ಅವ್ರು ಸೌರಾತ್ರ, ಸೋಮನಾಥ, ಶ್ರೀಶೈಲ, ಮಲ್ಲಿಕಾರ್ಜುನ, ಉಜ್ಜಯಿನಿ, ಮಹಾಕಾಲ, ಓಂಕಾರ, ಮಮಲೇಶ್ವರ, ವೈದ್ಯನಾಥಿತ, ದಾಳಿಕ, ಭೀಮಾಶಂಕರ, ಸೇತು, ಬಂದೇಶ್ವರ, ಅಮೇಜ, ನಾಗೇಶ್ವರ, ದಾರುಗ, ಕಾಳ್ವೆ, ವಾಣ್ಯ, ಸರ್ವೇಶ್ವರ, ಅದಕ್ಕೆ ಗೌತಮಿ ಐತೆ. ಈ ರೀತಿ ಹಿಮಾಲಯ ಐತೆ, ಕೇದಾರ, ಈ
ಈ ರೀತಿಯಾಗಿ ನೋಡಿ ಒಟ್ಟು ಟೋಟಲ್ 12 ಜ್ಯೋತಿರ್ಲಿಂಗಗಳು ಭಾರತದಲ್ಲೇ ಇದೆ ಸರ್. ಹಾಗಾದ್ರೆ ನೋಡ್ತಾ ಇದ್ದೀರಿ ಸರ್, ಇಲ್ಲಿ ಇವ್ರು ಯಾರು ಸರ್? ಇಲ್ಲೇ ನಾವು ತಿಳ್ಕೊಳ್ಳಿ ಪರಮೇಶ್ವರ ಅಲ್ಲ ಸರ್. ಸರಿ, ಇವ್ರ ಹೆಸರು ಶಂಕರ್ ಅಂತೇಳಿ ಇಬ್ರು ಹೆಂಡ್ರಿ ಯಾರ್ಯಾರು ಇವ್ರು ಸರಿ ಇದೆ. ಇವ್ರು ಇಬ್ರು ಹೆಂಡ್ರಿ ಯಾರು ಗಂಗೆ ಗೌರಿ ಅಂತೇಳಿ 3 ಜನ ಮಕ್ಕಳು. ಇವ್ರ ಭದ್ರ ಗಣಪ ಶರಣಮೂರ್ತಿ ಇತಿಹಾಸ ನೋಡಿದ್ರಿ, ಶಾಸ್ತ್ರಗಳನ್ನ ಓದಿದ್ರಿ. ಅದು ನೋಡ್ತಾ ಇದ್ರಿ ಶಿವನು ಶಿವನನ್ನೇ ಕುರಿತು ಆರಾಧನೆ ಮಾಡಕ್ಕೆ ಅಮರನಾಗ್ತಾನೆ. ಹೌದಲ್ಲ ಸರ್? ಶಿವ ಒಬ್ಬ ಇಲ್ಲಿದೆ ನೋಡಿ ಸರ್. ಶಿವನು ಏನಾಗಿದೆ ಅಂದ್ರೆ ಶಿವನ ಕುರಿತು ಆರಾಧನೆ ಮಾಡ್ತಾನೆ ಶಂಕರ. ಅದೇ ಪಾರ್ವತಿ ಸಹ ಶಿವನನ್ನೇ ಕುರಿತು ಆರಾಧನೆ ಮಾಡ್ತಾನೆ, ಗಣೇಶನ ಶಿವನನ್ನು ಕುರಿತು ಆರಾಧನೆ. ಹಾಗೆ ಶಿವ ಯಾರು? ಶಿವ ಪರಮಾತ್ಮನಾಗಿದ್ದಾನೆ, ಪರಬ್ರಹ್ಮನಾಗಿದ್ದಾನೆ, ಓಂಕಾರನಾಗಿದ್ದಾನೆ, ದಿವ್ಯ ಪ್ರಕಾಶವುಳ್ಳವನಾಗಿದ್ದಾನೆ, ಅವ್ಯಕ್ತನಾಗಿದ್ದಾನೆ, ಪರಮ ಪವಿತ್ರನಾಗಿದ್ದಾನೆ, ಯೋಗೇಶ್ವರನಾಗಿದ್ದಾನೆ, ಸರ್ವಲೋಕ ಮಹೇಶ್ವರನೂ ಆಗಿದ್ದಾನೆ, ಪರಮಧಾಮದ ನಿವಾಸಿ ಭಗವಂತನಾಗಿದ್ದಾನೆ. ಹಾಗೂ ಶಂಕರ್ ಯಾರಾಗಿದ್ದಾರೆ? ಶಂಕರ್ ಬಗ್ಗೆ ತಿಳ್ಕೊಳ್ಳಿ. ತಪಸ್ವಿ ಶಂಕರ ಆಗಿದ್ದಾನೆ, ಅಪರ ಬ್ರಹ್ಮ ಆಗಿದ್ದಾನೆ, ತಪಸ್ವಿ ದೇವತಾ ಆಗಿದ್ದಾನೆ, ದೇಹಧಾರಿ ದೇವತೆ ಆಗಿದ್ದಾನೆ, ವ್ಯಕ್ತ ಆಗಿದ್ದಾನೆ, ದೇವತೆ ಏನಾಗಿದೆ ಅಂದ್ರೆ ಗೃಹಸ್ಥ ದೇವತೆ ಆಗಿದ್ದಾರೆ. ಇವರು ಯೋಗಿ ಆಗಿದ್ದಾರೆ, ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿದ್ದಾರೆ, ಕೈಲಾಸವಾಸಿ ಆಗಿದ್ದಾರೆ. ಇವ್ರಿಗೆ ಏನಂತಾರೆ ಶಂಕರ ಅಂತ ಕರೀತಾರೆ. ಹಾಗಾದ್ರೆ ನೋಡ್ತಾ ಇದ್ದೀರಿ ಸರ್, ಇಲ್ಲೇ ಪೂಜಾರಿ ನಾವು ಹೆಂಗಾದ್ವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಜ್ಞಾನಿದೆ. ಪೂಜಾರಿನ ನಾವು ಹೆಂಗೆ ಕೆಳಗಿಳ್ಕಂತ ಬಂದು ಕೃಷ್ಣ ನೋಡೋರು ಗೋಪೇಶ್ವರ ಶಿವಲಿಂಗವನ್ನೇ ಪೂಜೆ ಮಾಡ್ತಾ ಇದ್ದಾರೆ. ರಾಮೇಶ್ವರ ಕೃಷ್ಣ ರಾಮನ ಸಹ ಶಿವಲಿಂಗವನ್ನು ಪೂಜೆ ಮಾಡಾಕುಂತಾರಲ್ಲ ಸರ್. ರಾಮ ಮಾಡಿದ್ದು ಶಿವಲಿಂಗ ಪೂಜೆ, ಕೃಷ್ಣ ಮಾಡಿದ್ದು ಶಿವಲಿಂಗ ಪೂಜೆ. ಮತ್ತು ನಾವು ಯಾಕೆ ಮಾಡ್ತಾ ಇಲ್ಲ ಸರ್? ಶಿವಲಿಂಗ ಒಬ್ಬನೇ ಭಗವಂತನ ಈ ಜಗತ್ತಿಗೆ ಒಬ್ಬನೇ ಅಂತ ಹೇಳ್ಕೊಡಾಕಂತಾರೆ. ಹಾಗಾದ್ರೆ ರಾಮ ಮಾಡಿದ್ದು ಶಿವನ ಪೂಜೆ ಆದಾಗ ರಾಮನ ಭಕ್ತನಾಗಿದ್ದ ಹನುಮಂತ ಮಾಡಿದ್ದು ರಾಮನ ಪೂಜೆ ಮಾಡ್ತಾರೆ. ಹನುಮಂತ ಒಂದಿನ ಸರಿ ಬಿಟ್ಟ ರಾಘವೇಂದ್ರ ಸ್ವಾಮಿ ಮಂತ್ರ ಹನುಮಂತರ ಫೋಟೋ ಇಟ್ಕೊಂಡು ಪೂಜೆ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ರಾಘವೇಂದ್ರ ಸ್ವಾಮಿ ಸತ್ತಂತ್ರ ರಾಘವೇಂದ್ರ ಸ್ವಾಮಿ ಅವ್ರ ಶಿಷ್ಯರು ಬಿಡ್ತಾರೆ ಅಂತಾರೆ. ಅವರು ಅವ್ರ ಫೋಟೋ ರಾಘವೇಂದ್ರ ಸ್ವಾಮಿ ಫೋಟೋನ ಅವ್ರು ಪೂಜೆ ಮಾಡಿದ್ರು. ಹಾಗಾದ್ರೆ ಹೇಳೋದೇನು ಒಬ್ಬನೇ ಭಗವಂತ ಅಂತ ಹೇಳ್ತಾರೆ. ನಾವಿಲ್ಲಿ ಶರೀರಧಾರಗಳನ್ನು ನೆನಪು ಮಾಡ್ಕೊಂತ ಬಂದಿತ್ತು ಕೆಳಗೆ. ಅದೇ ನೋಡ್ತಾ ಇದ್ರಿ ಶಂಕರನ ಶಿವಲಿಂಗವನ್ನು ಪೂಜೆ ಮಾಡ್ತಾ ಇದ್ರೆ ಇಲ್ಲಿ ಅಮರನಾಥ್ ಆ ಹೆಂಡತಿ ಗಂಡನ ಪೂಜೆ ಮಾಡ್ತಾರೆ. ಅದೇ ರೀತಿ ಗಣೇಶನ ಸಹ ತಂದೆ ತಾಯಿ ಪೂಜೆ ಮಾಡ್ತಾರೆ. ನೋಡ್ರಿ ಗಣೇಶನ ಗುರು ಆರಾಧನೆ ಮಾಡ್ತಾರೆ. ಗಣೇಶನ ಭಕ್ತ ಗುರುವಿನ ಸಮಾಧಿಯನ್ನು ಅವ್ರ ಶಿಷ್ಯ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ. ಈ ರೀತಿ ಫಿಲ್ಟರ್ ಆಯಿತು. ಇದು ಒಬ್ಬ ಭಗವಂತನ ನಾವು ಮರಿತಾ ಇದ್ದೇವೆ ಅಂತ. ಅದಕ್ಕೆ ಆತ್ಮ ಅಶುದ್ಧ ಕುಂತು ಮನಸ್ಸು ಹಸೋದು, ಬುದ್ಧಿ ಹಸೋದಾಗುತ್ತೆ, ಸಂಸ್ಕಾರಗಳು ಹಸೋದು ಅದಕ್ಕೆ ಭಗವಂತ ನಮಗೆಲ್ಲರಿಗೂ ಒಬ್ಬನೇ ಆಗಿದ್ದೆ ಅಂತ. ಅದೇ ರೀತಿ ನೋಡಿ 3 ಲೋಕದ ಬಗ್ಗೆ ತಿಳ್ಕೊಳ್ಳೇಬೇಕು. 3 ಲೋಕ ಇದೆ ಸರ್ ಟೋಟಲ್. 3 ಮನುಷ್ಯ ಸೃಷ್ಟಿ ಲೋಕ, ಇದನ್ನು ಸೂಕ್ಷ್ಮ ಲೋಕ, ಇದು ಆತ್ಮಗಳಿರ್ತಕ್ಕಂಥ ಲೋಕಕ್ಕೆ ಪರಮಧಾಮ, ಶಾಂತಿಧಾಮ, ಮುಕ್ತಿಧಾಮ ಅಂತ ಕರೀತಾರೆ. ಹಾಗಾದ್ರೆ ಮುಕ್ತಿ ಅಂದ್ರೆ ಎಲ್ಲರ ಆತ್ಮಗಳು ಹೋಗಲೇಬೇಕು ಸರ್. ಇಲ್ಲಿ ಸರ್ ಒಂದು 500 ಎಕರೆ ಜಮೀನಿದೆ, 600 ಬಂಗ್ಲೆಗಳು, 25 ಕಾರುಗಳು ಹೆಂಗೆ ಬಿಟ್ಟು ಬರಲಿಲ್ಲ ಬಿಟ್ಟು ಬರಲೇಬೇಕು. ಅದಕ್ಕೆ ನಾವೆಲ್ಲರೂ ಆತ್ಮಗಳಾಗಿದ್ದರೆ ಇಲ್ಲಿ ಪಾತ್ರ ಮಾಡೋದು ಸೂತ್ರಧಾರಕರ ಹೋಗ್ಲೇಬೇಕು. ಸೂತ್ರಧಾರ ಭಗವಂತ ಆಗ್ಯಾನ, ಅವ್ರ ಸೂತ್ರಧಾರ, ನಾವೆಲ್ಲ ಪಾತ್ರಧಾರ. ಪಾತ್ರ ಮಾಡಿದ ನಂತರ ಮತ್ತು ಸೂತ್ರಧಾರ ಹೋಗಲೇಬೇಕು. ಇದು ಪರಮಧಾಮ, ಶಾಂತಿಧಾಮ, ಮುಕ್ತಿಧಾಮ ಅಂತ ಕರೀತಾರೆ. ಹೌದಲ್ಲ ಸರ್? ಸರ್ ಇಲ್ಲಿ ನೋಡ್ತಾ ಇದ್ದೀರಿ. ಹಾಗಾದ್ರೆ ಇಲ್ಲಿ ರೀತಿ ಇಲ್ಲಿ ಸೃಷ್ಟಿ ಚಕ್ರ ಅಂತ ಹೇಳಿ ಸೃಷ್ಟಿ ನಾಟಕ ಸೃಷ್ಟಿ ಚಕ್ರ ಅಂತ ಕರೀತಾರೆ. ಈ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಬಂಗಾರದ ಯುಗ, ಬೆಳ್ಳಿ ಯುಗ, ತಾಮ್ರದ ಯುಗ, ಕಬ್ಬಿಣದ ಯುಗ, ಗೋಲ್ಡನ್ ಏಜ್, ಸಿಲ್ವರ್ ಏಜ್, ಕಾಪರ್ ಏಜ್, ಐರನ್ ಏಜ್. ಯಾಕೆ ಕಬ್ಬಿಣದ ಯುಗ ಕರ್ಗ ತೋರಿಸಿದಾರೆ ಸರ್? ಕರ್ಗ ಯಾಕೆ ತೋರಿಸಿದಾರೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆತ್ಮ ಶುದ್ಧ ಆಗಿ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಶುದ್ಧ ಮಾಡೋಕ್ಕೋಸ್ಕರ ಸಂಗಮದಲ್ಲಿ ಭಗವಂತ ಬಂದು ಆತ್ಮನ ಶುದ್ಧ ಮಾಡಿ ಆತ್ಮಧ್ಯಾನ ಕೊಟ್ಟು ನಮ್ಮನ್ನ ಏನು ಮಾಡಿ ಶುದ್ಧ ಮಾಡಿ ಮತ್ತು ಚಿನ್ನದ ಜಗತ್ತಿಗೆ ಕಳಿಸ್ಕೊಡ್ತಾರೆ. ಚಿನ್ನವನ್ನು ಮಾಡಿ ಚಿನ್ನದ ಜಗತ್ತಿನಲ್ಲಿ ನಾವು ಬರ್ತದೆ. ಅಲ್ಲಿ ಫಸ್ಟ್ ಹುಟ್ಟಾರೆ ಯಾರು ಗೊತ್ತಾ? ಕೃಷ್ಣ ಮತ್ತು ರಾಧೆ. ಅವರಾದ ಮುಂದೆ ಲಕ್ಷ್ಮೀನಾರಾಯಣ 1750 ವರ್ಷ ಬರುತ್ತೆ. ರೈತರು ರಾಮ ಮತ್ತು ಸೀತೆ ಆಳ್ವಿಕೆ. ಸನಾತನ ಧರ್ಮ ಸರ್, ಆದಿ ಸನಾತನ ದೇವಿ ದೇವತಾ ಧರ್ಮ ಈಗಿಲ್ಲ. ಹೌದು, ಮತ್ತೆ ಹೊಳ್ಳಿ ಸ್ಥಾಪನೆ ಮಾಡ್ತಾರೆ ಭಗವಂತ. ಅದಕ್ಕೆ ದ್ವಾಪರದಲ್ಲಿ ಧರ್ಮಗಳು ಸ್ಥಾಪನೆ ಆಗ್ತವೆ. ಅಲ್ಲಿ ಧರ್ಮಗಳು ಫಸ್ಟ್ ಸ್ಥಾಪನೆ ಆಗಿತ್ತು ಯಾವುದು? ಇಬ್ರಾಹಿಂ ಬಂದು ಇಸ್ಲಾಂ ಧರ್ಮ ಸ್ಥಾಪನೆ ಮಾಡ್ತಾನೆ, ಬುದ್ಧ ಬಂದು ಬೌದ್ಧ ಧರ್ಮ ಸ್ಥಾಪನೆ ಮಾಡ್ತಾನೆ, ಈಗ ಯೇಸು ಬಂದು ಕ್ರೈಸ್ತ ಧರ್ಮ ಸ್ಥಾಪನೆ ಮಾಡಿ, ಶಂಕರಾಚಾರ್ಯ ಬಂದು ಸನ್ಯಾಸಿ ಧರ್ಮ ಸ್ಥಾಪನೆ, ಮೊಹಮ್ಮದ್ ಪೈಗಂಬರ್ ಮುಸ್ಲಿಂ ಧರ್ಮ ಸ್ಥಾಪನೆ ಮಾಡ್ತಾರೆ, ಗುರುನಾನಕ್ ಬಂದು ಸಿಖ್ ಧರ್ಮ ಸ್ಥಾಪನೆ, ಮಹಾವೀರ್ ಬಂದು ಜೈನ ಧರ್ಮ ಸ್ಥಾಪನೆ. ಹೀಗೆ ಧರ್ಮಗಳು ಸ್ಥಾಪನೆ ಆಗ್ತವೆ. ಗೊತ್ತಾಗ್ತದೆ. ಮತ್ತಾದ ನಂತರ ಕಲಿಯುವುದು ಮುಳ್ಳು ಇಲ್ಲಿ ಬಂತಂದ್ರೆ ವಿನಾಶ ಇದೆ. ಎಲ್ಲ ಆತ್ಮಗಳು ಹೋಗಲೇಬೇಕು. ಇದು ಎಂಡಿಗೆ ಬಂದಿದೆ ಸರ್. ಇದು ಕೊನೆಗಿಲ್ಲ, ಇದು ಕೊನೆಯ ಜನ್ಮ. ನಾವು ಇದಾದ ನಂತರ ಮತ್ತೆ ಏನೋ ರಿಪೀಟ್ ಆಗಲೇಬೇಕು. ಇದು ಸೃಷ್ಟಿ ಚಕ್ರದಲ್ಲಿ ಪಾತ್ರದ 5000 ಹೊಡ್ತಾರೆ ಕಾಲಚಕ್ರ. ಸತ್ಯಯುಗ 1750 ವರ್ಷ, ತ್ರೇತಾಯುಗ 1750 ವರ್ಷ, ದ್ವಾಪರಯುಗ 1750 ವರ್ಷ, ಕಲಿಯುಗ 1750. ಕೊನೆಯಾಗಿ ಬಂದಿದ್ದೆ ನಾನು ಸರಿ ನೋಡ್ತಾ ಇದ್ದೀನಿ. ಈಗ ಇಲ್ಲಿ ಸ್ವಸ್ತಿಕ ಇದೇನಾಗಿದೆ, ಭಾರತ ಉತ್ಥಾನ ಪತ್ರ ಹೆಂಗಾತಂತಲೇ ರಿಚೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್. ಇಡೀ ಪ್ರಪಂಚದ ಶ್ರೀಮಂತ ರಾಷ್ಟ್ರ ಆಗಿತ್ತು. ಆದರೆ ಫಸ್ಟ್ ಕೃಷ್ಣ ಮತ್ತು ರಾಜಿ ಸ್ವರ್ಗದಲ್ಲಿ ಹುಡ್ತಾರೆ. ಅವರೇ 3 ಲಕ್ಷ್ಮೀನಾರಾಯಣ 16 ಕಾಲ ಸಂಪನ್ನರಾಗಿರ್ತಾರೆ. 8 ಜನ್ಮ ತಗೊಂಡ್ರೆ 9 ಲಕ್ಷ ದೇವತೆಗಳು ಬರ್ತಾರೆ. ಸೂರ್ಯವಂಶ ಅಂತ ಇರ್ತಾರೆ ಸರ್. ಟೋಟಲ್ ಇಲ್ಲೇ 8 ಜನ್ಮ ತಗೊಂಡು ಅದು 16 ಕಾಲ ಸಂಪನ್ನರಾಗ್ತದೆ. ಆದರೆ ತ್ರೇತಾಯುಗದ ರಾಮ ಮತ್ತು ಸೀತೆ 1750 ವರ್ಷ ಇದ್ರು ಅವಧಿ ಇರ್ತೈತೆ ಸರ್. ಇಲ್ಲಿ ಚಂದ್ರವಂಶ ಅಂತ ಇರುತ್ತೆ. 14 ಕಾಲ ಸಂಪನ್ನರಾಗಿರ್ತಾರೆ. 12 ಜನ್ಮ ತಗೊಂಡು ಇಲ್ಲಿ ದ್ವಾಪರದಲ್ಲಿ ಏನು ಮಾಡ್ತಾರೆ ಅಂದರೆ ವಿಕ್ರಮಾದಿತ್ಯ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಸೋಮನಾಥ ಗುಡಿಯನ್ನು ಕಟ್ಟಿ ಒಬ್ಬ ಶಿವನೇ ಭಗವಂತನ ಇದ್ದಾನೆ ಅಂತ ಹೇಳ್ಕೊಡ್ತಾರೆ. ಅದಾದ ನಂತರ ನಾವೇ ಶಿವಲಿಂಗವನ್ನು ಪೂಜೆ ಮಾಡ್ತೇವೆ, ಮಾಡಲು ಬಿಡ್ತೇವೆ. ಮಾಡಿಬಿಟ್ಟ ನಂತರ ಶರೀರವನ್ನು ಪೂಜೆ ಮಾಡ್ಕೊಂತ ಬಂದ್ಬಿಡ್ತೀವಿ. ಕೃಷ್ಣನ ಪೂಜೆ ಮಾಡ್ತೇವೆ, ಲಕ್ಷ್ಮೀನಾರಾಯಣ ಪೂಜೆ, ರಾಮ ಸೀತೆ, ಆಗ ಹನುಮಂತ ಗಣೇಶನ ಪೂಜೆ ಮಾಡ್ತೇವೆ, ಯಜ್ಞಾಗಾರ ಮಾಡ್ತೇವೆ, ಗಿಡಗಳ ಪೂಜೆ ಮಾಡ್ತೇವೆ. ಇಲ್ಲಿ ಒಡ ಋಷಿಗಳ ಸ್ವಾಮಿಗಳು ಪೂಜೆ ಮಾಡಿ ಕಲಿಯುಗದ ಕಲಿಕೆ ಹೆಚ್ಚಿಗೆ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಈಗ ಇದನ್ನು ಏನಾಗಿದೆ ವಿನಾಶ ಆಗಲೇಬೇಕು. ಮತ್ತೆ ಒಳ್ಳೆ ಭಗವಂತ ಮತ್ತೆ ಅವತಾರ. ಹಾಗಾದ್ರೆ ಅವಾಗ ಏನಾಗ್ತಾ ಇದೆ, ಈ ಭಾರತ ಮತ್ತು ಉತ್ಥಾನ ಮತ್ತು ಪತನ
ಪತನ ಹೆಂಗಾಗುತ್ತೆ ಅನ್ನೋ ಬಗ್ಗೆ ಇಡೀ ಒಂದು ಭಾರತದ ಒಂದು ಏನಾಗಿದೆ ಸೃಷ್ಟಿ ಚಕ್ರ ಇದರಲ್ಲಿ ಇದೆ. ಅದರಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಿ. ಈಗ ಗೃಹಸ್ಥ ಜೀವನ ಕಮಲ ಪುಷ್ಪದಂತೆ ಇರಬೇಕಾದ್ರೆ ನಾವು ಅಶಾಂತಿ ಸಂಸಾರವನ್ನು ನಾವು ನಿರ್ವಹಿಸಬೇಕಾದ್ರೆ ಮುಕ್ತ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಶಾಂತಿಯನ್ನು ನೆಲೆಸುವ ಈಶ್ವರ ಜ್ಞಾನ ಮತ್ತು ಸಹಜ ರಾಜಯೋಗದ ಶಿಕ್ಷಣ ಮತ್ತು ಶಾಂತಿ ಸಿಗ್ತದೆ. ಅದೇ ರೀತಿ ರಾಜಯೋಗದ ಅಭ್ಯಾಸದಿಂದ ಮಾತ್ರ ಶಾಂತಿ ಸಿಗಲು ಸಾಧ್ಯ ಇದೆ. ಅದೇ ರೀತಿ ಕರ್ಮಯೋಗ ಜೀವನ ಮಾಡಿಸೋದ್ರಿಂದ ಶಾಂತಿ ಸಿಗುತ್ತೆ. ಪರಮಾತ್ಮನ ಆಹಾರವನ್ನು ತಯಾರು ಮಾಡೋದರಿಂದ ಮತ್ತು ಸ್ವೀಕರಿಸೋದ್ರಿಂದ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಸಂಸ್ಕೃತಿ ಶುದ್ಧ ಆಗುತ್ತೆ, ಶರೀರ ಶುದ್ಧ ಆಗುತ್ತೆ ಅಂತ. ಅದೇ ಸುಖ ಶಾಂತಿಯ ಪರಿವಾರ ನಮ್ಮದು ಆಗಬೇಕು ಅನ್ನೋದೇ ಈಗ ಭಗವಂತನ ಒಂದು ಕಾನ್ಸೆಪ್ಟ್ ಸರ್. ಅದಕ್ಕೆ ತಾವು ಬರ್ರಿ ಸರ್, ಈ ಮುಂದೆ ಬರ್ತಕ್ಕ ಸನಾತನ ಧರ್ಮ ನಮ್ಮ ಸ್ಥಾಪನೆ ಆಗ್ತಾ ಇದೆ. ಭಗವಂತರು ಬಂದಿದ್ದಾನೆ ಈ ಭೂಮಿ ಮೇಲೆ. ಅದಕ್ಕೆ ಆಯುಷ್ಯರ ದೇವಿ ದೇವತೆ ಧರ್ಮ ಸ್ಥಾಪನೆ ಮಾಡಿ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಕ್ಕೆ ಬಂದ. ಅದಕ್ಕೆ ಆತ್ಮಜ್ಞಾನ ಮಾತ್ರ ಈ ಇದಕ್ಕೆ ನಮ್ಮನ್ನು ಏನು ಮಾಡ್ತದೆ ಅಂದರೆ ಪವರ್ಫುಲ್ ಮಾಡ್ತದೆ. ಅದಕ್ಕೆ ಭಗವಂತನ ಜ್ಞಾನ, ಭಗವಂತನ ಎಲ್ಲರೂ ಒಬ್ಬನೇ, ನಾವೆಲ್ಲರ ಆತ್ಮಗಳು, ನಮ್ಮ ಅಪ್ಪ ಪರಮಾತ್ಮ. ಅವ್ರಿಗೆ ಈ ಜ್ಞಾನವನ್ನು ಯಾರು ತೊಗೊಳ್ತೀರಿ ಅವರೇ ಸ್ವರ್ಗದಲ್ಲಿ ಮಾಲೀಕ. ಮಿಸ್ಟರ್ ಆನಂದ್ ಇದ್ದೀವಿ ಸರ್. ಬರ್ರಿ ಸರ್.